ಬ್ರಾಹ್ಮಣ ಸಮ್ಮೇಳನಕ್ಕೆ ಸ್ವಾಗತ. ನೋಡಿ, ಅದ್ಭುತ ಇದು. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಸುವರ್ಣ ಸಂಭ್ರಮ ಕಾರ್ಯಕ್ರಮ. ಇಷ್ಟು ಅದ್ಭುತವಾಗಿದೆ ನೋಡಿ. ಯಾಗಶಾಲೆ ನೋಡಿ, ಇಷ್ಟು ಅದ್ಭುತವಾಗಿದೆ. ನಮ್ಮ ಹಿಂದೂ ಸಂಸ್ಕೃತಿಯನ್ನು, ಸನಾತನ ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂಥ ಒಂದು ಕಾರ್ಯಕ್ರಮ ಇದು ನಮ್ಮದು ಬ್ರಾಹ್ಮಣ ಸಮ್ಮೇಳನ. ಮಹಾದ್ವಾರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ. ಹಾಗೆ ನಿಮಗೆ ಒಳಗಡೆ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ರಿಜಿಸ್ಟ್ರೇಷನ್ ಕೌಂಟರ್ಗಳು. ಸುವರ್ಣ ಸಂಭ್ರಮ ಅಂದರೆ ಹಬ್ಬ. ಇದು ಒಂಥರ ಹಬ್ಬ ನಮಗೆ ನೋಡಿ. ರಿಜಿಸ್ಟ್ರೇಷನ್ ಕೌಂಟರ್ಗಳು ಇದೆಲ್ಲ. ನಮಸ್ಕಾರ. ನೋಡಿ, ನಾನೀಗ ಮುಖ್ಯ ವೇದಿಕೆ ಹತ್ತಿರ ಬಂದಿದ್ದೀನಿ ನೋಡಿ. ಗಾಯತ್ರಿ ಹೋಮದ ಪೂರ್ಣಾಹುತಿ ನಡೆದು ನಮ್ಮ ವಿಧುಶೇಖರ ಭಾರತಿ ಸ್ವಾಮಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಹತ್ತಿರ ಬರ್ತಾರೆ ನೋಡಿ. ಇದೇ ಮುಖ್ಯ ವೇದಿಕೆ ಸಭಾಂಗಣ. ಇವಾಗ ಕಲ್ಯಾಣ ವಿಶಿಷ್ಟವ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದನ್ನ ಹೇಳ್ತಾ ಇರ್ತೀವಿ. ಗುರುಗಳು ಅಲ್ಲಿಂದ ಹೊರಟು ಇಲ್ಲಿ ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಈ ಭವ್ಯವಾದ ವೇದಿಕೆಗೆ ಆಗಮಿಸಿ ನಮಗೆ ಆಶೀರ್ವಚನ ನೀಡ್ತಾರೆ. ಅದ್ಭುತ ವೇದಿಕೆ ಇದು. ಸಂಜೆ ಇಲ್ಲಿ ಪ್ರಭಾತ್ ಕಲಾವಿದರ ಕಾರ್ಯಕ್ರಮ ನಡೀತಿದೆ ನೋಡಿ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮಹಿಳೆಯರೆಲ್ಲ ಈಗ ಕೂತ್ಕೊಂಡಿದ್ದಾರೆ. ಲಕ್ಷ್ಮೀ ಸ್ವಯಂವರಣ ಮಂಗಲದಿ. ನಿಜವಾಗ್ಲೂ ನಾವು ಧನ್ಯರು. ಇವತ್ತು ಇದೇ ವೇದಿಕೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧುಶೇಖರ ಭಾರತಿ ಸ್ವಾಮಿಗಳು ಬಂದು ನಮಗೆ ಆಶೀರ್ವಚನ ನೀಡ್ತಾರೆ ನೋಡಿ. ವೇದಿಕೆ ಸಭಾಂಗಣ ಯಾವ ಥರ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಇಷ್ಟು ಒಂದು ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ. ಹಾಗೇ ನಿಮಗೆ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಇಷ್ಟು ಅದ್ಭುತವಾಗಿದೆ ಈ ನಮ್ಮ ಸಭಾಂಗಣ. ತ್ರಿಪುರ ವಾಸಿನಿ ಸಭಾಂಗಣ ಇದು. ಇವತ್ತು ನಾವು 25,000ಕ್ಕೂ ಹೆಚ್ಚು ಜನರ ನಿರೀಕ್ಷೆಯಲ್ಲಿದ್ದೀವಿ. ನಮ್ಮ ವಿಪ್ರ ಬಂಧುಗಳ 25,000ಕ್ಕೂ ಹೆಚ್ಚು ಜನರ ನಿರೀಕ್ಷೆಯನ್ನು ನಾವು ಇವತ್ತು ಕಾಯ್ತಾ ಇದ್ದೀವಿ. ಬರ್ತಾರೆ. ಯಾಕೆಂದರೆ ನಮ್ಮದು ಟೋಟಲ್ 1,00,000 ಜನ 2 ದಿನ ಸೇರಿ ನಮ್ಮ ಕಾನ್ಸೆಪ್ಟ್ ಇರೋದು ನೋಡಿ. ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಂದು ಸಾರಿ ತೋರಿಸ್ತೀನಿ. ಸಭಾಂಗಣ ಅದ್ಧೂರಿಯಾಗಿ ಈಗ ರೆಡಿಯಾಗಿದೆ. ವಿಪ್ರ ಬಂಧುಗಳಿಗೆ ಸ್ವಾಗತ.